ಇದಕ್ಕೆ EPS 95 ನೇರ ಪೆನ್ಷನ್ ಕೊಡಿ ಅಂತ ಒಂದು ಮಾಡ್ತಾ ಇದ್ದೀವಿ. 8 ವರ್ಷ ನೋಡ್ತಿದ್ವಿ. ಪ್ರಧಾನಮಂತ್ರಿಗಳನ್ನು 3 ಸಾರಿ ನಮ್ಮ ಹೇಮಮಾಲಿ ಅವ್ರ ಜೊತೆ ನೋಡಿದ್ವಿ. ಮತ್ತೆ ಲೇಬರ್ ಮಿನಿಸ್ಟರ್ ನೋಡಿದ್ವಿ. ಲೇಬರ್ ಮಿನಿಸ್ಟರ್ ಬುಲ್ಡಾಣದಲ್ಲಿ ನಮ್ಮದು 2000 ದಿವಸದಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ವಿ. ಅಲ್ಲಿ ಬಂದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸದರಿ ಇದು ಮಾಡ್ತೀವಿ ಅಷ್ಟೇ ಮೇಡಮ್. ನನಗೆ ಬರ್ತಾ ಇರೋದು ಅಷ್ಟೇ 800ರಿಂದ 1,000 2,000 ಬರ್ತಾ ಇದೆ. ಅದಕ್ಕೆ ಪೆನ್ಷನರ್ಸ್ ಆಮೇಲೆ ನಮ್ಮದೇ ಆಮೇಲೆ ಹೋದ್ಸರಿ ಎಲ್ಲ ಆಗಿತ್ತು ಮೇಡಮ್. ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ. ನಮ್ಮ ಲೇಬರ್ ಮಿನಿಸ್ಟರ್ ಅವರು ಫೈನಾನ್ಸಿಯಲ್ ನಮ್ಮ ದುಡ್ಡೇ ಇದೆ ಮೇಡಮ್. ನಮ್ಮ ದುಡ್ಡೇನೆ ಬರೀ ಬಡ್ಡಿಯಲ್ಲೇ ಕೊಟ್ಟರು ಸಾಕು EPF ಕಮಿಷನ್ ಅಲ್ಲಿಂದ ಮೇಡಮ್. ಅದಕ್ಕೆ ನಮ್ಮ ರಾಜ್ಯದವರೇ ನಮಗೆ ನಮ್ಮ ಮಂತ್ರಿಗಳಾಗಿದ್ದಾರೆ. ಅದಕ್ಕೆ ಸಹಕಾರ ಮಾಡಬೇಕು. ಮತ್ತು ನಮಗೇನು ಹೆಚ್ಚಿಗೆ ನಾವು ಕೇಳ್ತಿಲ್ಲ. 75,000 7,000 ರೂಪಾಯಿ ಗಂಡ ಹೆಂಡತಿ ಒಂದು ಅನ್ನ ಸಾರು ಊಟ ಮಾಡೋದಕ್ಕೆ ಅನುಕೂಲ ಮಾಡ್ತೀವಿ. ಕರ್ನಾಟಕದಲ್ಲಿ 7.5 ಲಕ್ಷ 6.5 ಲಕ್ಷ ಇರೋದು ಕರ್ನಾಟಕದಲ್ಲಿ. ನಮ್ಮ ಎಲ್ಲ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಷನ್ ಬೆಂಗಳೂರು 500 ರೂಪಾಯಿ. IT ಅನ್ನೋರಿಗೆ 500 ರೂಪಾಯಿ ಇದೆ. ಇವರು ಲೇಬರ್ KSRTC ನಾನು KSRTC ಲೀಗಲ್ ಸರ್ವಿಸ್ ಮಾಡಿದ್ದೀನಿ. ನಾನು 30 ವರ್ಷ ಸರ್ವಿಸ್ ಮಾಡಿ ನನಗೆ ಎಷ್ಟು ಪೆನ್ಷನ್ ಬರ್ತದೆ? 2,150 ರೂಪಾಯಿ. ಹೌದು, ನಮ್ಮ ಸ್ಯಾಲರಿನಲ್ಲಿ 8.33% ಅಂತ ಇಟ್ಕೊಳ್ಬೇಕು. ಫಸ್ಟ್ ಸ್ಟೇಜಲ್ಲಿ 415 ರೂಪಾಯಿ, ಇಲ್ಲಿ 542 ರೂಪಾಯಿ ಆಯಿತು. ಅದಾದಮೇಲೆ 1,150 ರೂಪಾಯಿ ಆಯಿತು. ಅದು 3 ಸ್ಟೇಜ್ ಆಯಿತು. ನಾವು 2,150 ಅಷ್ಟೊತ್ತಿಗೆ ನಾವು ರಿಟೈರ್ ಆಗಿತ್ತು. ಇವಾಗ ನಮಗೆ 2,100 ರೂಪಾಯಿ ಮಾತ್ರ ಪೆನ್ಷನ್ ಆಗುತ್ತೆ. ಸೊ ಇಷ್ಟು ಅಮೌಂಟಲ್ಲಿ ನಾವು ಜೀವನ ಮಾಡೋಕ್ಕಾಗ್ತದೆ. 2ನೇ ಪಾಯಿಂಟ್ ಏನಂತಂದರೆ ನವಂಬರ್ 4ನೇ ತಾರೀಕು 2022 ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಸುಮಾರು 20 ತಿಂಗಳಾಯಿತು. ಅವರು 2014 ಇರ್ತಕ್ಕಂಥವ್ರು ಎಲ್ರಿಗೂ ಹೈಯರ್ ಪೆನ್ಷನ್ ಕೊಡಿ ಆರ್ಡರ್ ಮಾಡಿದ್ದಾರೆ. ಇಷ್ಟಾದರೂ ಕೂಡ 2014 ಒಳಗೆ 2014 ಕೆಳಗಡೆ ನಿಂತಿದ್ರು ಎಲ್ಲರೂ. ನಮಗೆ 7,500 ಪ್ಲಸ್ BA ಇಷ್ಟನ್ನು ಕೊಡಿದ್ದೇವೆ. ನಾವು ಕಳೆದ 8 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತೀವಿ. ಏನಿಲ್ಲ ನಿಂತಕ್ಕಂಥದ್ದು ಮತ್ತು ಗಾಂಭೀರ್ಯ ನಿಧಾನ ಈ ಎಲ್ಲ ಕಡೆ ಹೋರಾಟ ಮಾಡಿದ್ವಿ. ನಿನ್ನೆ ಪ್ರಜಾವಾಣಿ ತಾವು ನೋಡಿರ್ಬೋದು. ನಾವು PF ಆಫೀಸ್ನಲ್ಲಿ 750 ಜನ ಸೇರಿದ್ವಿ. 750 ಜನ ಪ್ರತಿಭಟನೆ ಮೂಲಕ ನಾವು ಒಂದು ಮನವಿ ಪತ್ರನ ತಂದು ಮತ್ತು ಮಾಂಡವಿ ಅವರು ಇದರ ಮೇಲೆ ಯಾವ ತೀರ್ಪು ಇದು ಡಿಸಿಷನ್ ಆಗಿಲ್ಲ. ಅದೇ ಸುಪ್ರೀಂ ಕೋರ್ಟು ಹೇಳಿದೆ. ಸುಪ್ರೀಂ ಕೋರ್ಟು ಹೈಯರ್ ಪೆನ್ಷನ್ ಕೊಡಿ 14 ಮೇಲೆ ಅಂತ ಹೇಳಿದ್ದಾರೆ. ಅದು ಕೂಡ ಏನು ಮಾಡ್ತಿದ್ದಾರೆ. ಈಗ 20 ತಿಂಗಳಲ್ಲಿ ಸುಮಾರು 8,500 ಜನ ಸತ್ತೋಗಿದ್ದಾರೆ ಕರ್ನಾಟಕದಲ್ಲಿ. ಇಷ್ಟು ಲಾಸ್ ಆಗಿ 2014 ನಂತರದವರೆಗೂ ಕೊಡಕ್ಕೆ ಹೇಳಿದೆ. ಹೌದು, ಕೂಡ ಸುಪ್ರೀಂ ಕೋರ್ಟ್. ಆದರೆ ಹಿಂದೆ ರಿಟೈರ್ಡ್ ಆದರೆ ಏನಿಲ್ಲ. ಅದರಲ್ಲೂ ಅಂದರೆ ನೀವು ಹೇಳೋ ಪ್ರಕಾರ 2014 ನಂತರ ರಿಟೈರ್ಡ್ ಆದವರೆಗೂ ಕಡಿಮೆ ಸಿಗ್ತಾರೆ. 30 ಲಕ್ಷ ಜನಕ್ಕೆ ಮಿನಿಮಮ್ 5 ಲಕ್ಷ ಇನ್ನು ದೇಶಾದ್ಯಂತ. ಕರ್ನಾಟಕದಲ್ಲಿ 6.5 ಲಕ್ಷ ಆಗಿದ್ದೀವಿ. ಬಡ್ಡಿ ಸುಮಾರು ನಮ್ಮ ಬಡ್ಡಿಯಲ್ಲಿ ಕೊಟ್ಟರೆ ಒಂದು 50 ಕೋಟಿ ಉಳಿಇದೆ ಮೇಡಮ್. ವೆಂಕಟರಾಮಯ್ಯ ಅಂತ ನಮ್ಮ KSRTCಯಲ್ಲಿ 30 ವರ್ಷ ಸರ್ವಿಸ್ ಮಾಡಿ ಇವರು ಇಂಟರ್ವ್ಯೂಲ್ ಕೊಡ್ತಾರೆ. ಇವರು ಇಂಟರ್ವ್ಯೂಲೆಲ್ಲ ಕೊಡ್ತಾ ಇದ್ದಾರೆ. ತುಂಬ ಹೋರಾಟ ಮಾಡ್ತಾರೆ. 80 ವರ್ಷ ಈಗಲೂ ಕೂಡ ದೇಶಾದ್ಯಂತ ಜೀವನ ಮಾತಾಡ್ತೀನಿ. ಗೊತ್ತಿಲ್ಲ ಏನಿದೆ ಅಂತ. ನಾವೀಗ ಹೊಸದಾಗಿ ಹೋಗಿ ಮಾತಾಡ್ತೀವಿ. ಯಾಕಂದರೆ ನಾವು ಇಷ್ಟು ವರ್ಷ ಹೋರಾಟ ಮಾಡಿ ಗೋರಿನ ನ್ಯಾಯ ಸಿಕ್ಕಿಲ್ಲ. ಅವರಿಗೆ ನಮ್ಮ ಭಾಷೆ ಬರಲ್ಲ, ನಮ್ಗೆ ಹಿಂದಿ ಅಷ್ಟು ಚೆನ್ನಾಗಿ ಬರಲ್ಲ, ಅರ್ಥವನ್ನು ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೆ नमस्कार दोस्तों,
दोस्तों ईपीएस 95 के पेंशनर जितने भी मेरे भाई इस वीडियो को देख रहे हैं दोस्तों, ज़्यादा से ज़्यादा लोगों तक शेयर करिए, क्योंकि जिस प्रकार से वित्त मंत्री जी का बयान आया है यह बहुत दुर्भाग्यपूर्ण है ईपीएस 95 पेंशनरों के लिए। जिस प्रकार से आए दिन दोस्तों संघर्ष किया जा रहा है, आए दिन लोगों तक वीडियो को पहुंचाया जा रहा है, आए दिन मीटिंग किया जा रहा है, आए दिन जो है काम में लगे हुए हैं, उसके बाद भी दोस्तों इस प्रकार का बयान आना कि कोई भी जो है एप्लीकेशन वंचित नहीं है दोस्तों, ये बहुत ही दुर्भाग्यपूर्ण है। हालांकि दोस्तों अभी भी कमांडर अशोक राव साहब यही कह रहे हैं कि धैर्य रखिए, आप हमारा काम होगा, बात चल रही है। अब दोस्तों बात कहाँ तक चल रही है, ईपीएस 95 पेंशनर जो है ना, वो लोग जो है अब उन लोगों से बर्दाश्त से बाहर हो चुका है, क्योंकि वो इतने दिन से इंतजार कर रहे हैं और जिस परिस्थिति से वो गुजर रहे हैं शायद ही कोई इतनी क्षमता रख करके दोस्तों जो है इंतजार करेगा। तो आप लोगों से मैं यही रिक्वेस्ट करूंगा, पहले तो उन भाइयों से रिक्वेस्ट करूंगा कि जो अभी इस समय कहीं भी प्राइवेट सेक्टर में काम कर रहे हैं, आपका पीएफ कटता है दोस्तों, अब वो आपको अभी नहीं पता चलेगा, लेकिन जब आप उसको पेंशन के रूप में पैसा पाओगे और पैसा पाने के बाद दोस्तों तुम आपके हाथ में क्या पैसा दिया जा रहा है उसको देखोगे तो आपको बहुत दुर्भाग्यपूर्ण लगेगा। तो इसलिए मैं आप लोगों से यही रिक्वेस्ट करूंगा कि आप लोग सचेत होइए और जो है इन बुजुर्गों लोगों का साथ दीजिए। इन लोगों को हर तरह से आप मदद कर सकते हो, फंड भी दे सकते हो। अगर 10 रुपये भी इनको फंड दोगे तो इनका जो संगठन है और मजबूती से काम करने के लिए तत्पर रहेगा। हालांकि दोस्तों इनके ऊपर भी बोझ बहुत है, जिस प्रकार से लोग काम कर रहे हैं, बहुत सारे लोग हमारे भाई जो हैं मदद करते हैं इसमें से भी, लेकिन फिर भी बुजुर्ग लोग हैं, दवाइयों का खर्चा है इन लोगों का, फिर यहाँ से आना जाना, इस प्रकार की मीटिंगें लेना सभी के लिए अनुचित है। हालांकि सरकार को इस बात को समझना चाहिए। अब देखते हैं सरकार की आंखें कब तक खुलती है। फिलहाल मैं यही कहूँगा आप लोग एकजुट होकर के लड़ाई लड़ते रहिए, देखेंगे और हम लोग आपके साथ हैं। चलिए दोस्तों मिलते हैं नई वीडियो में। थैंक यू।